ಏನು ಹೊಡೆಯಕ್ಕಾಗೋದಿಲ್ಲ. ನಮಗೆ ಇದೆ, ಇದಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ರೈತರು ಬೀದಿಗಿಳಿದಿದ್ದಾರೆ, ರೈತರ ಮಕ್ಕಳು ಬೀದಿಗಿಳಿದಿದ್ದಾರೆ. ಇವರು ವಿರುದ್ಧ ಇವತ್ತು ಸಮರ ಸಾರಿದ್ದಾರೆ. ಕುಮಾರಸ್ವಾಮಿ ಅವರು, ದೇವೇಗೌಡರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಗೆ ಮಾತು ಕೊಟ್ಟಿದ್ದಾರೆ. ಈ ಹೋರಾಟದಲ್ಲಿ ನಾವು ಸಹಕಾರ ಕೊಡ್ತೀವಿ ಅಂತ. ಬರ್ತೀವಿ, ಡಿಸಿ ಕಚೇರಿನ ಮುತ್ತಿಗೆ ಹಾಕ್ತೀವಿ, ಮುಖ್ಯಮಂತ್ರಿ ಕಚೇರಿನ ಮುತ್ತಿಗೆ ಹಾಕ್ತೀವಿ. ಇದು ಹೆಂಗೆ ಈ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾರ ನಾವು ನೋಡ್ತೀವಿ. ಹಬ್ಬ ಕಳೆದ ಮೇಲೆ ನಾವೆಲ್ಲರೂ ಕರಿತಾ ಇದ್ದೀವಿ. ಒಂದ್ 10,000 ಜನ ರೈತರ ತಾಯಂದಿರು, ಹೆಣ್ಮಕ್ಳು, ಗಂಡು ಮಕ್ಳು ಎಲ್ಲ ಸೇರಿ ಅವತ್ತು ಇವ್ರಿಗೆ ಚಳಿ ಬಿಡಿಸೋ ಕೆಲಸ ಮಾಡ್ತೀವಿ. ಇದ್ರಲ್ಲೇನು 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಶಾಸಕರಿರ್ಬೋದು, GBD ಅಧ್ಯಕ್ಷ ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಮಾತಾಡ್ತಾ ಇರ್ಬೋದು ಮೈಕಲ್ಲಿ. ನಿಮ್ ಮುಂದೆ ಜನದ ಮುಂದೆ ಮಾತಾಡಕ್ ಅವ್ರಿಗೆ ಶಕ್ತಿ ಇಲ್ಲ, ದಮ್ಮಿಲ್ಲ, ಅವ್ರಿಗೆ ತಾಕತ್ತೂ ಇಲ್ಲ. ಜನ ರೊಚ್ಚಿದ್ರೆ ಯಾವ ಸರ್ಕಾರನ ಬೇಕಾದ್ರೆ ಬದ್ದು ಹೊಡಿತೀವಿ ಅನ್ನುವಂತ ಹಲವಾರು ಉದಾಹರಣೆ ಇದೆ. ಇದು ಕೂಡ ಆ ಸಾಲಿನಲ್ಲಿ ಸೇರ್ತದೆ. ಎಲ್ಲ ಬುಲ್ಶಿಟ್. ಇವ್ರು ತಗೊಂಡೋಗಿ ಅದನ್ನ ಹಣ ಮಡಗ್ತೀವಿ. ನಮ್ ಜಮೀನ, ರೈತರ ಜಮೀನು ನಮ್ಗೆ ಹಣ ಮಡಗಿದ್ಮೇಲೆ ಹುಡ್ಕೋದವ್ರು ದುಡ್ಡು ಕೊಡೋದು, ಸುಮ್ಮನೆ ಎಲ್ಲೂ ಕೊಡೋದಿಲ್ಲ. ನಮ್ ಜಮೀನ್ ಹಣ ಮಾಡಿಬಿಟ್ಟು ಇವ್ರು ರಿಯಲ್ ಎಸ್ಟೇಟ್ ಮಾಡಕ್ಕೆ ಇವ್ರು ಯಾರು? ನಮ್ ರೈತರು ಸೈನ್ ಹಾಕಿದ್ಮೇಲೆ ತಾನೇ ಇವ್ರು ಹುಡ್ಕೋದವ್ರು ಸಾಲ ತಗೊಳ್ಳೋದು. ರೈತರು ಇದು ಪ್ರಿಲಿಮಿನರಿ ಆಗಿ ವಿರೋಧ ಮಾಡ್ತಾವ್ರಲ್ಲ, ಇದನ್ನ ಕೈ ಬಿಡ್ಬೇಕು. ಕೈ ಬಿಟ್ರೆ ಅವ್ರ ಗೌರವ ಇಲ್ವಾ? ಅದಕ್ಕೆ ಮೋಕ್ಷ, ಅದಕ್ಕೆ ತಕ್ಕ ಶಾಸ್ತಿ ನಮ್ಮ ರೈತರು ಮಾಡ್ತಾರೆ. ಯಾವ ಬಣನೂ ಇಲ್ಲ, ಅವರು ಬಣ ಮಾಡಕ್ ಪ್ರಯತ್ನ ಪಡ್ತಾವ್ರೆ. ಎಲ್ಲ ರೈತರು ಒಟ್ಟಾಗಿದ್ದಾರೆ. ರೈತರು 99.9% ವಿರೋಧ ಇದ್ದಾರೆ. ಯಾರೋ ಒಬ್ರೋ ಇಬ್ರೋ ಬೆಂಗಳೂರಿನಲ್ಲಿ ಕುತ್ಕೊಂಡು ಜಮೀನ್ ತಗೊಂಡಿರೋರು ಇದು ಪರ ಇದ್ದಾರೆ. ಯಾವುದೇ ಕಾರಣಕ್ಕೂ ರೈತರನ್ನ ಬೀದಿಗಿಳಿಸ್ತೀನಿ. ರೈತರ ಭಾವನೆ, ರೈತರದ್ದು ಬದುಕು ಏನು ಅಂತ ಅವತ್ತು ಗೊತ್ತಾಗ್ತದೆ. ಇವ್ರು ಯಾರು ಮಾತಾಡ್ತಾವ್ರಲ್ಲ ಮೈಕ್ಗಳಲ್ಲಿ, ಅವತ್ತು ಬರ್ಲಿ ಅವರು.